ಒಂದು ಕಬಡ್ಡಿ ಕೋರ್ಟಲ್ಲಿ ಎಲ್ಲ ಬಂದು ನಿಂತ ಇದೆ. ಈ ಪರ್ಟಿಕ್ಯುಲರ್ ಟೈಮಲ್ಲಿ KPCC ಅಧ್ಯಕ್ಷತೆಯನ್ನ ಕೊಡ್ತಾರಾ? ನೋಡ್ರಿ, ಅವರಂತೆ ಬುದ್ಧಿವಂತ ರಾಜಕಾರಣಿ, ಒಂದೆದ್ದು ಮತ್ತು ಜನಪರ ಚಿಂತನೆ ಮಾಡ್ತಾರ, ಹಾಗೆ ಹೀಗೆ ನನಗೇನು ಅನಿಸೋದಿಲ್ಲ ಆ ವಿಷಯದಲ್ಲಿ. ಅವ್ರೇನಪ್ಪ ಇವತ್ತಂತಿ ರಾಜಕೀಯ ಅಂದ್ರೆ ಹೇಗಪ್ಪ, ಅವ್ರಿಗೆ ದುಡ್ಡು ತೆಗೆಯುವಂಥ ರಾಜಕೀಯ ಆ ನೆಲೆಯಲ್ಲಿ ಬೆಳೆದು ಬಂದವರು. ಅವರು DK ಆಗಿರ್ಬೋದು, ಸತೀಶ್ ಅವರು ಆಗಿರ್ಬೋದು. ದುಡ್ಡಿಂದ ರಾಜಕೀಯ ಆಗೋದಿಲ್ಲ ಅಂತ ಅವರಿಬ್ಬರು ಒಪ್ಕೊಂಡು ಬಂದಂಥವ್ರು. ಇಂಥ ಪ್ರಸಂಗದಲ್ಲೇ ಇಂದಿಲ್ಲ ನಾಳೆ ನಮಗೆ ಇವ್ರು ಎದುರಾಳಿ ಆಗ್ತಾರೆ ಅಂತೇಳಿ VS ಕೌಜರಿ ಸಮಯದಲ್ಲೂ ಸಹಿತ ಇದ್ದಿತ್ತು ಟಗ್ ಆಫ್ ವಾರ್. VS ಕೌಜರಿ ಪರ ಇದ್ದಂಥ ವ್ಯಕ್ತಿ ಇವರು DK ಶಿವಕುಮಾರ್ ಅವರು. ಹೀಗಾಗಿ ಅಂದಿಂದ ಬಂದಂಥದ್ದು ಇಂದು ನಿನ್ನೆ ಇರಲ್ಲ. ಹೀಗಾಗಿ ಅವ್ರಿಗೂ ಗೊತ್ತದ ಇವರು ಆಳ ನಿರಾಳ ರಾಜಕೀಯವಾಗಿ ಏನು ಮಾಡಬಾರ್ದು, ಇವರು ಎದುರಾಳಿ ಯಾವ ರೀತಿ ಇರಬಹುದು ಇವರಲ್ಲೇ, ಮತ್ತು ಸಂಘಟನಾ ಚತುರತೆ ಅವ್ರಿಗೆ ಗೊತ್ತದ ಇವ್ರು ಎಷ್ಟು ಮಟ್ಟಿಗೆ ಅಂತ. ಅಂಥ ಪ್ರಸಂಗದಲ್ಲಿ ಅಧ್ಯಕ್ಷ ಸ್ಥಾನ ಕೊಟ್ಟರಪ್ಪ ಅಂತಂದ್ರೆ ಅದನ್ನ ಸಂಪೂರ್ಣವಾಗಿ ಗ್ರ್ಯಾಪ್ ಮಾಡ್ತಾರಪ್ಪ ಅನ್ನುವಂಥ ಭಯ ಎಲ್ಲೋ ಮೂಲೆ ಕಾಣ್ತಿರ್ಬೋದು ಸರ್. ಮತ್ತು ಇನ್ನೂ ಒಂದು ಏನಪ್ಪ ಅಂತಂದ್ರೆ ಸತೀಶ್ ಜಾರಕಿಹೊಳಿ ಅವ್ರಿಗೆ KPCC ಅಧ್ಯಕ್ಷತೆಯನ್ನ ಕೊಡದೆ ಹೋದ್ರೆ ಯಾರಾಗಬಹುದು KPCC ಅಧ್ಯಕ್ಷ? ಇಲ್ಲ, ಈಗ ಏನು ಅದ್ರ ಬಗ್ಗೆ ಮಾಡೋಕಂತರು ಈಗ ಸಾಧ್ಯಷ್ಟು ಮಟ್ಟಿಗೆ ಸಿದ್ದರಾಮಯ್ಯನವರಂತೆ ಮೂಲತಃ ಮೊದಲಿನ ಇದು ಉಳಿದಿಲ್ಲ ಅವರಲ್ಲಿ. ಏನಪ್ಪ ಒಂದು DKC ಮೇಲಿನ ವಿರೋಧ ಇವತ್ತು ನನಗೆ ಅನಿಸ್ತಾ ಇಲ್ಲ. ಅವ್ರ ಬಾಡಿ ಲ್ಯಾಂಗ್ವೇಜು, ಅವ್ರು ಬಿಹೇವ್ ಮಾಡೋದು ನೋಡಿದಾಗ ಅವ್ರು ಏನಾದರೂ ಪ್ರಯತ್ನ ಮಾಡಿದ್ರೆ ಸ್ವಲ್ಪ ಅದಕ್ಕೆ ನಿಂತಿದ್ರೆ ಏನೋ ಸತೀಶ್ ಅವ್ರಿಗೂ ಅನುಕೂಲ ಇತ್ತೇನೋ ಅಂತ ಅನಿಸ್ತದ. ಬಟ್ ಇವತ್ತು ನಮ್ಗೆ ಯಾವ ತೊಗೊಂಡು ನಮಗೇನು ಮಾಡೋದಿಲ್ಲ ಅಂತ ಸ್ವಂತ ಭಾವನೆ ಬಂದದವ್ರಿಗೆ. ನಮ್ಗೆ ಯಾರು ಹುಷಾರು ಬೇಕು, ನಾನು ನೆಮ್ಮದಿ ಇರಬೇಕು ಅನ್ನೋದು ಇರಬಹುದು, ಬಟ್ ನಾನು ಹಿಂಬಾಲಕರಿಗೂ ಅನುಕೂಲ ಮಾಡಬೇಕು ಅನ್ನುವಂಥದ್ದು ಮತ್ತು ರಾಜಕೀಯ ದಿನನಿತ್ಯ ಮಾಡೋದು ಬಂದಂಥವ್ರು. ಹೀಗಾಗಿ ರಾಜಕೀಯ ಬಿಟ್ಟು ಹಿಂದೆ ಸರಿದಿಲ್ಲ ಅವರು. ಇಲ್ಲಿ ರಾಜ್ಯ ಮಟ್ಟದಲ್ಲಿ ಉಳಿತಾನೆ ಅಂತ ಹೇಳಿದ್ದಾರೆ ಈಗಾಗಲೇ. ಬಟ್ ಮುಂದಿನ ದಿನದಲ್ಲಿ ಏನು ಚೇಂಜ್ ಆಗ್ತಾವೆ ಗೊತ್ತಿಲ್ಲ. ಯಾಕಪ್ಪ ಅಂತಂದ್ರೆ ಒಬ್ಬ ನಿಜವಾಗಿಯೂ ರಾಷ್ಟ್ರ ಮಟ್ಟದಲ್ಲಿ ಇವತ್ತು OBC ಲೀಡರ್ ಇರೋದ್ರಿಂದ ಕಾಂಗ್ರೆಸ್ಗೆ ಭಾಳ ಲೀಡರ್ ಅವಶ್ಯಕತೆ ಇವತ್ತು. ಪ್ರಾಮಾಣಿಕರು ಬೇಕಾಗಿದ್ರೆ ಇದ್ದಿದ್ರಲ್ಲ, ಅದ್ರ ಜೊತೆಗೆ ಒಳ್ಳೆ ಕೆಲಸ ನೋಡ್ರಿ. ಅವ್ರಿಗೆ ಖರ್ಗೆ ಅವರು ಸ್ವತಃ ಕೇಳ್ಕೊಂಡ್ರು, ನನ್ನ ಮುಖ್ಯಮಂತ್ರಿ ನನ್ನ ಮಾಡಿಬಿಡ್ರಿ ಅನ್ನೋ ಹಂಗೆ ಕೇಳಿದ್ರು ಪಾಪ ಅವರು. ಸರ್ ಆಸೆ ಇರೋದು ಯಾರಿಗೆ ಆಸೆ ಇಲ್ಲ, ಅವ್ರಿಗೆ ಸ್ವತಂತ್ರ. ಅವರು ಕೇಳಿದಾಗ ಅವ್ರು ಸೂಕ್ಷ್ಮ ಸೋನಿಯಾ ಗಾಂಧಿ ಅವರು ಹೇಳಿದ್ರು ಸುದ್ದಿಗಳು ಏನಪ್ಪ ಅಂದ್ರೆ, ಇಲ್ರಿ ನನ್ನ ಮಗನಿಗೆ ಯಾರ ಅನ್ನುವಂಥ ಮಾತು. ಅಂದ್ರೆ ರಾಹುಲ್ ಒಬ್ಬ ಆಗ್ತಾನೆ, ಏಕಾಂಗಿ ಆಗ್ತಾನೆ. ಅಂದ್ರೆ ಅವ್ರಿಗೆ ರಾಹುಲ್ ಸುತ್ತಮುತ್ತ ಆತ್ಮೀಯರು ಅವ್ರಿಗೆ ಮೋಸ ಮಾಡೋದಂಥವ್ರು ಬೇಕಾಗಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರು ಮುಸ್ಲಿಂ ರಾಜಕಾರಣಕ್ಕೆ ಎಂಟ್ರಿ ಹೊಡಿಬೋದು. ಮತ್ತು ಅವರು OBC ಲೀಡರ್ ಅವರಿಂದ ದೇಶದ ತುಂಬ ಅವ್ರ ಹೆಸರದ. ಅದಕ್ಕೆ ಮತ್ತೆ ಇವತ್ತು ಅವ್ರಿಗೂ ಅನಿಸೋದು ಯಾರು ಇಲ್ಲಿ ಬೆನ್ನತ್ತದಪ್ಪ ಅಂತ. ಇನ್ನು ಇವ್ರು ಶಕ್ತಿ ಮೇಲೆ ಹೇಳುವಂಥದ್ದು ಅಂತ ಅನಿಸ್ತದ. ಸರ್, ಇನ್ನೊಂದು ಪ್ರಶ್ನೆ, DKC ಅವರು ಬೆಳಗಾವಿಯಲ್ಲಿ ಯಾರನ್ನ ಬೆಳೆಸಬಹುದು? ಈಗಂತೂ ನೋಡ್ರಿ ಅವ್ರಿಗೂ ಗೊತ್ತದ. ಈಗ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ಗೆ ಬೆಳೆಸ್ಲಿಕ್ಕೆ ಹೊರಟ್ರೆ ಜನ ನಮ್ಗೆ ಆರೋಪ ಮಾಡ್ತಾರೆ, ಬೆಳೆಯೋದ ಸಂದರ್ಭದ ಅಂತ ತಿಳ್ಕೊಂಡು ಆ ದಿಶೆಯಲ್ಲಿ ಅದು ಮಾಡಲಿಕ್ಕಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ ಪಟ್ಟಣವರು ನಮ್ಮ ಸಿದ್ದರಾಮಯ್ಯನವ್ರಿಗೆ ಅತ್ಯಂತ ಸಮೀಪ ಯಾವಾಗ ಸುತ್ತ ಅಡ್ಡಾಡುವಂಥವ್ರು ಪಟ್ಟಣಕ್ಕೆ ಆಗ್ಬೋದು. ನಮ್ಮ ಆಲ್ರೆಡಿ ಲಕ್ಷ್ಮಣ್ ಸವದಿ ಅವ್ರು ಬಿಟ್ಟು ಹೋಗಿದ್ದಾರೆ ಮಿನಿಸ್ಟರ್ಶಿಪ್ ಸಲುವಾಗಿ, ಅವ್ರಿಗೆ ಹೆಚ್ಚು ಅವಕಾಶಗಳು ಸಿಗಬಹುದು. ಹಾಗಂತ ತಿಳ್ಕೊಂಡು ಸತೀಶ್ ಅವ್ರ ಬದುಕಿ ಪೂರ್ತಿ ಸರಿಸ್ತಾರೆ ಅನ್ನೋದು ಈಗಂತ ಅನಿಸ್ತಾ ಇಲ್ಲ ನನಗೆ. ಬಟ್ ರಾಜಕೀಯದಲ್ಲಿ ಏನು ಬೇಕಾದ್ರೆ ಆಗ್ಬೋದು. ಸರ್, ಸತೀಶ್ ಜಾರಕಿಹೊಳಿ ಅವರಿಗೆ KPCC ಸಿಗದೆ ಹೋದರೆ ಏನಾಗುತ್ತೆ? ಏನು ಮಾಡ್ತಾರೆ ಅಂದರೆ, ಹಿಂದೆ ಸರ್ಕಾರ ಕೆಡವಿ ಸರ್ಕಾರ ರಚನೆ ಮಾಡಿದ್ರಲ್ಲ, ಆ ಒಂದು ನಿಲುವು ಬರ್ಬೋದಾ? ಆ ನೆಲೆಯಲ್ಲಿ ಪಾಪ ಅವರು ಸ್ವತಃ ಹೇಳ್ಕೊಂಡಿದ್ದಾರೆ. ಯಾರೋ ನೋಡ್ರಿ, ಮೀಡಿಯಾದಲ್ಲಿ ಏನೇನೋ ನಡೀತಾ ಇರುತ್ತೆ. 30 ವರ್ಷ ಶಾಸಕ ತೊಗೊಂಡ್ರು ಮಾಡಿರುವಂಥದ್ದೇನೋ ಹಾಗಾಗಿ ಕ್ರಿಯೇಟ್ ಆಗಿತ್ತು, ಅದನ್ನ ಅಲ್ಲ ಗೆಳೆದಿದ್ದಾರೆ ಅವರು.